ಯಾವುದೇ ಆ್ಯಂಗಲಲ್ಲಿ ವಿಚಾರ ಮಾಡಿದ್ರೂ BJPಯವರಿಗೆ ಕೆಟ್ಟ ರಾಜಕೀಯದ ಒಂದು ಚಪಲವನ್ನು ಬಿಟ್ಟರೆ ಬೇರೆ ಯಾವುದೇ ಒಂದು ಅಭಿವೃದ್ಧಿಪರ ನಿಲುವು ಅಥವಾ ಒಂದು ಸಾಂಸ್ಕೃತಿಕ ಒಳ್ಳೆಯ ವಾತಾವರಣವನ್ನು ಕಟ್ಟಿಕೊಡುವಂಥ ಮನಸ್ಥಿತಿ BJPಯವರಿಗೆ ಖಂಡಿತ ಇಲ್ಲ. ಇವರು ಕೇವಲ ರಾಜಕೀಯವನ್ನು ತಮ್ಮ ಅಧಿಕಾರದ ಲಾಲಸೆಗೆ ಬಳಸ್ಕೋತಾ ಇದ್ದಾರೆ ಹೊರತು ಇದು ಯಾವುದೇ ಕಾರಣಕ್ಕೂ ಕೂಡ ಇವರು ಮಹಿಳೆಯರನ್ನ ಸುರಕ್ಷಿತ ನೆಲೆಗಟ್ಟಿನಲ್ಲಿ ಕಾಣುವಂತಹ ಮನಸ್ಥಿತಿಯಲ್ಲಿ ಅವರು ಇಲ್ಲ. ನಿಮಗೊಬ್ಬ ತಾಯಿ ಇಲ್ವೇನೋ ಅಂತ ಯಾಕೆ ಕೇಳಿದರು ಅಂದರೆ, ನಿಮ್ಮ ವಿಶ್ವಗುರು ಅವರು ದೇವಮಾನವರಂತ ಸ್ವಯಂ ಘೋಷಣೆ ಮಾಡಿದ್ರಲ್ಲ, ನೀವು ಹಾಗೆ ಬಂದಿರಬೇಕು ಅನಿಸುತ್ತೆ. ಯಾಕಂದರೆ ಪದೇ 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 ನಿಮಗೆ ಮಹಿಳೆಯರನ್ನ ಜರಿಯೋದೇ ನಿಮ್ಮ ಕಸುಬನ್ನಾಗಿ ಮಾಡ್ಕೊಂಡಿದ್ದೀರಿ. ಅತ್ತ ಹೋದ್ರು, ಹಾಗೋದ್ರು, ಹೀಗೋದ್ರು, ಅವರ ಬೆಂಬಲಿಗರು ಅವರನ್ನ ಹಲ್ಲೆ ಮಾಡಿದ್ರು, ಆರತಿ ಮಾಡೋಕ್ಕಾಗುತ್ತಾ? ಮೇಡಮ್ ಅವ್ರ ಜಾಗದಲ್ಲಿ ನಾನು ಇದ್ದಿದ್ದೇ ಆಗಿದ್ದರೆ ಹೊರಗಡೆ ಸದನದವರಿಗೆ ಹೊರಗಡೆ ಕಾಯ್ತಾ ನಿಂತ್ಕೊಂಡು 2 ಹೆಡ್ ಕೆನ್ನೆಗೆ ಹೊಡೆದು ಕಾಲರ್ ಪಟ್ಟಿ ಹಿಡಿದು ಸುವರ್ಣಸೌಧದ ಹೊರಗಡೆ ಬಂದು ನಿಂದ್ರಿಸಿ ಜನಗಳ ಎದುರು ಅವರಿಗೆ ಪಾಠವನ್ನು ಕಲಿಸ್ತಾ ಇದ್ದೆ. ಮೊನ್ನೆ ಸುವರ್ಣಸೌಧದಲ್ಲಿ ನಡೆದಂಥ ಒಂದು ಘಟನೆ ರಾಜ್ಯದ ಮಹಿಳಾ ಲೋಕಕ್ಕೆ ಒಂದು ಕರಾಳ ದಿನ ಅಂತ ನಾನು ಹೇಳೋದಕ್ಕೆ ಮೊದಲೇದಾಗಿ ಇಷ್ಟಪಡ್ತಾ ಇದ್ದೀನಿ. ನಾನಿಲ್ಲಿ ಕಾಂಗ್ರೆಸ್ ವಕ್ತಾರಳಾಗಿಯೋ ಅಥವಾ ಒಂದು ಪಕ್ಷದ ಪ್ರತಿನಿಧಿಯಾಗಿ ನಾನು ಮಾತಾಡೋದಕ್ಕಿಂತ ಮುಂಚೆ ನನ್ನ ಐಡೆಂಟಿಟಿ, ನಾನೊಬ್ಬ ಮಹಿಳೆಯಾಗಿ ನಾನು ಇದನ್ನು ಖಡಾಖಂಡಿತವಾಗಿ ಖಂಡಿಸ್ತೀನಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಡೀ 3-4 ದಿನದಿಂದ ನಡೀತಾ ಇರುವಂತಹ ಅನೇಕ ಮಾಧ್ಯಮದ ಮೂಲಕ ನಾನು ನೋಡ್ತಾ ಇರುವಂಥ ಚರ್ಚೆಯನ್ನು ನೋಡಿದರೆ, ಮಹಿಳೆ ಉನ್ನತ ಸ್ಥಾನದಲ್ಲಿರಲಿ, ಸಾಮಾನ್ಯಳಾಗಿರಲಿ, ಬಡವಳಾಗಿರಲಿ, ಶ್ರೀಮಂತಳಾಗಿರಲಿ, ಕೊನೆಗೆ ಎಲ್ಲ ಹಂತದಲ್ಲಿ ಕೊನೆಗೆ ಬಂದು ತಲುಪೋದು ಒಬ್ಬ ಮಹಿಳೆಯನ್ನಾಗೇ ಆಕೆಯನ್ನು ಶೋಷಣೆ ಮಾಡೋದನ್ನು ಮೊನ್ನೆ ನಡೆದಂತಹ ಘಟನೆಯ ಮೂಲಕ ಮತ್ತೊಮ್ಮೆ ಸಾಬೀತಾಗಿದೆ. ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿ, ಮಾಜಿ ಸಚಿವರಾಗಿ, ಪ್ರಸ್ತುತ MLC ಆಗಿರುವಂಥವರು ಕಳೆದ ಕೆಲವೇ ದಿನಗಳ ಹಿಂದೆ ಬೆಂಗಳೂರು ವಿಧಾನ ಪರಿಷತ್ತಿನಲ್ಲಿಯೂ ಕೂಡ ನಿತ್ಯ ಸುಮಂಗಲಿಯರು ಅಂತ ಶಬ್ದ ಬಳಕೆ ಮಾಡೋದ್ರ ಮೂಲಕ ಅಂದು ಮಹಿಳೆಯರನ್ನ ಜರಿದಿರುವಂತಹ CT ರವಿಯವರು ಮೊನ್ನೆ ನಡೆದಂತಹ ಒಂದು ಘಟನೆಯಲ್ಲಿ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಸಚಿವೆಯಾಗಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಅತ್ಯಂತ ಅವಾಚ್ಯ ಶಬ್ದದಿಂದ ತುಂಬಿದ ಸಭೆಯಲ್ಲಿ, ಅದು ಒಂದು ಕಾನೂನು ರಚನೆ ಮಾಡುವಂತಹ ಒಂದು ಸಂವಿಧಾನಿಕ ಹುದ್ದೆಯಲ್ಲಿರುವಂಥ ಒಬ್ಬ ವ್ಯಕ್ತಿ ಅಂಥ ಒಂದು ಶಾಸಕಾಂಗದ ದೇಗುಲದಲ್ಲಿ ಮಾತನಾಡಿರುವಂತಹ ಆ ಶಬ್ದದ ಬಳಕೆ ಏನಿದೆಯಲ್ಲ, ಅದನ್ನು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಶಬ್ದ ಬಳಕೆಯನ್ನು CT ರವಿಯವರು ಮಾಡಿದ್ದಾರೆ. ಆದರೆ ಅದಾದ ನಂತರ ನಡೀತಾ ಇರೋ ಘಟನೆಗಳನ್ನು ನಾನೇನಾದರೂ ಅವಲೋಕನ ಮಾಡಿ ಮಾತನಾಡೋದಾದರೆ, BJPಯವರು ಮತ್ತು ಅವರ ಸಂಘ ಪರಿವಾರದವರು ಸದಾ ಹಿಂದೂ ಧರ್ಮದ ಹೋಲ್ಸೇಲ್ ಗುತ್ತಿಗೆಯನ್ನು ತೆಗೆದುಕೊಂಡು ಹಿಂದೂ ರಕ್ಷಣೆಯನ್ನು ಮಾಡುವಂತಹ ಒಂದು ಜವಾಬ್ದಾರಿ ತಮ್ಮ ಮೇಲೆ ಇಡೀ ಪೂರ್ವಜರು ಹೊತ್ತುವರಿಸಿದ್ದಾರೆ ಅನ್ನೋ ರೀತಿ ನಡ್ಕೊಳ್ಳುವಂಥವ್ರು, ಮಾತೆತ್ತಿದ್ರೆ ಎತ್ರ ನಾರೆಸ್ತು ಪೂಜಂತೆ ತತ್ರ ರಮಂತೆ ದೇವತಾ ಅಂತ ಹೇಳಿ, ಎಲ್ಲಿ ನಾರಿಯರನ್ನು ಪೂಜಿಸ್ತೀವೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತ ಇಷ್ಟು ಉದ್ದುದ್ದ ಭಾಷಣ ಮಾಡುವಂಥ BJP ಮತ್ತು ಸಂಘ ಪರಿವಾರದವರು ಒಬ್ಬರು ಸೌಜನ್ಯಕ್ಕಾದರೂ ಇದು ನಡಿಬಾರ್ದಿತ್ತು ಅನ್ನುವಂತಹ ಮಾತು ಒಬ್ಬರಿಂದನೂ ಬಂದಿಲ್ಲ. ಬದಲಾಗಿ CT ರವಿಯವರ ಬೆನ್ನೆಲುಬಿಗೆ ನಿಂತು ಮಾನ್ಯ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಆದಿಯಾಗಿ ಪ್ರತಿಯೊಬ್ಬರು CT ರವಿಯವರ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರಿರ್ಬೋದು, ಎಲ್ಲ ಇವತ್ತು ಪ್ರತಾಪ್ ಸಿಂಹ ಅವರು ಎಲ್ಲರೂ ಕೂಡ CT ರವಿಯನ್ನು ಬೆಂಬಲಿಸ್ತಾ ಇರೋದನ್ನು ನೋಡಿದರೆ ನಿಜವಾಗ್ಲೂ ಭಾರತೀಯ ಜನತಾ ಪಾರ್ಟಿ ಮತ್ತು RSSನವರಿಗೆ ಮಹಿಳೆಯರನ್ನು ಈ ರೀತಿ ಅವಹೇಳನಕರವಾಗಿ ಅವಾಚ್ಯ ಶಬ್ದಗಳಿಂದ ದೌರ್ಜನ್ಯ ಮಾಡುವುದು, ಹಿಂಸೆ ಮಾಡುವುದು ಅದನ್ನು ನೋಡಿ ನಲಿಯುವಂತಹ ಮನಸ್ಥಿತಿ ಇದೆ ಅನ್ನೋದನ್ನು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಹಲ್ಲೆ ಮಾಡಿರೋ ವಿಷಯನ ಅತಿ ಹೆಚ್ಚು ವಿಜೃಂಭಿಸ್ತಾ ಇರುವಂತಹ ಮಾಧ್ಯಮದವರಾಗಲಿ, ಕೆಲವು ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ, ಮಾಧ್ಯಮದವರಾಗಲಿ ಅಥವಾ ನಾಗರಿಕ ಸಮಾಜದವರಾಗಲಿ ಆ ಮಹಿಳೆ ಮೇಲೆ ಆಗಿರುವಂತಹ ಒಂದು ನೋವನ್ನು ಪರಿಗಣಿಸಿ ಮಾತನಾಡುವಂಥವ್ರು ಯಾರೂ ಇಲ್ಲವಾಗಿದೆ. ಇವತ್ತು ಒಂದು ವೇಳೆ ನನಗನ್ಸುತ್ತೆ ಈ ಘಟನೆಯನ್ನು ನಾನು ನೋಡ್ತಾ ಬಂದಾಗೆ ಇದೇ ಒಂದು ಘಟನೆ BJP ಪಕ್ಷದ ಆಗಬಾರ್ದು, ಯಾವುದೇ ಮಹಿಳೆ ಮೇಲೆ ಇಂತಹ ಒಂದು ಕೃತ್ಯ ಜರಗಬಾರ್ದು, ಅದನ್ನು ಖಡಾಖಂಡಿತವಾಗಿ ಯಾವುದೇ ಪಕ್ಷಾತೀತವಾಗಿ ನಾನು ಖಂಡಿಸ್ತೀನಿ. ಆದರೆ ಒಂದು ವೇಳೆ ಈ ಘಟನೆ
BJPಯ ಮಾನ್ಯ ಸದಸ್ಯರ ಮೇಲೆ ಆಗಿದ್ರೆ ಇಷ್ಟೊತ್ತಿಗೆ ಎಲ್ಲ ಹಿಂದೂ ರಕ್ಷಕರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರು. ಕಾಂಗ್ರೆಸ್ಸಿನಿಂದ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಸ್ಲೋಗನ್ಗಳನ್ನು ಹೇಳ್ತಾ ಕಾಂಗ್ರೆಸ್ಸನ್ನು ಹೀನಾಯವಾಗಿ ನಿಂದಿಸೋದ್ರ ಮೂಲಕ ಪ್ರತಿಭಟನೆಗಳಿಸ್ತಾ ಇದ್ರು. ಮಾನ್ಯ ಎಲ್ಲ ಮಹಿಳಾ ಮಣಿಗಳು, ಶಾಸಕರು, ಮಹಿಳಾ ನಾಯಕಿಯರು, BJPಯವರು ಒಬ್ಬರು ಈ ವಿಷಯವನ್ನು ಕುರಿತು ಒಂದು ಸೌಜನ್ಯಕ್ಕೂ ಕೂಡ ತಮ್ಮ ಹೆಣ್ತನವನ್ನು ಮೆರೆದು ಇದನ್ನು ಖಂಡಿಸಲಿಲ್ಲ. ಇದೊಂದು ದೊಡ್ಡ ದುರಂತದ ವಿಷಯ. ಯಾಕೆ ಅಂತಂದರೆ ಇಲ್ಲಿ ಕೂಡ ರಾಜಕೀಯದ ವಾಸನೆಯನ್ನೇ ಹುಡುಕೋದಕ್ಕೆ ಹೊರಡ್ತಾ ಇದ್ದಾರೆ ಹೊರತು ಆ ಮಹಿಳೆಯ ಮೇಲೆ ಆಗಿರುವಂತಹ ನೋವು ಸಂಕಟವನ್ನು ಇಲ್ಲಿ ಯಾರೂ ಅರ್ಥ ಮಾಡ್ಕೊಳ್ಳದೆ ಇರೋದೇನಿದೆಯಲ್ಲ, ನಮ್ಮ ನಾಡಿಗೆ ಒಂದು ಕಳಂಕ ತರುವಂತಹ ವಿಷಯ. ಇದು ಮೀರಿ ಮಾತಾಡಬೇಕು ಅಂತಂದರೆ ಇವತ್ತಿನ ಒಂದು ಸ್ಟೇಟ್ಮೆಂಟನ್ನು, ಪ್ರತಾಪ್ ಸಿಂಹ ಅವರ ಸ್ಟೇಟ್ಮೆಂಟ್ ನಾನು ನೋಡ್ತಾ ಇದ್ದೆ. ಈ ಪೊಲೀಸರ ಕಾಂಗ್ರೆಸ್ ಸರ್ಕಾರದ ನಡೆ ತಾಲಿಬಾನ್ ಸರ್ಕಾರದ ನಡೆ ಅಂತ ಪ್ರತಿಯೊಂದಕ್ಕೂ ಒಂದು ಮುಸ್ಲಿಮರ ವಿರುದ್ಧ ಟ್ಯಾಗ್ ಮಾಡೋದಕ್ಕೆ ಪಾಕಿಸ್ತಾನಕ್ಕೋ ತಾಲಿಬಾನಕ್ಕೋ ಹೋಲಿಕೆ ಮಾಡೋದ್ರಲ್ಲಿ ಅರ್ಥ ಏನಿದೆ? ಇವ್ರನ್ನ ಯಾವ ರೀತಿ ಜನ ಆಯ್ಕೆ ಮಾಡಿ ಕಳಿಸ್ತಾ ಇದ್ದಾರೆ ಅನ್ನೋದೇ ದೊಡ್ಡ ವಿಪರ್ಯಾಸ. ಈ ಒಂದು ಘಟನೆಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ನಡೆದಂಥ ಒಂದು ದೌರ್ಜನ್ಯಕ್ಕೂ ಎಲ್ಲಿಯ ಸಂಬಂಧ? ಇದನ್ನು ಯಾವುದನ್ನು ಬಿಟ್ಬಿಟ್ಟು ಒಬ್ಬ ಮಹಿಳೆಯನ್ನು ಈ ರೀತಿ ಒಂದು ತುಂಬಿದ ಸಭೆಯಲ್ಲಿ ಅಥವಾ ಇಡೀ ಜಗತ್ತು, ಇಡೀ ಕರ್ನಾಟಕ ಮಾಧ್ಯಮದ ಮೂಲಕ ನೋಡ್ತಾ ಇರುವಂತಹ ಈ ಕಾಲಘಟ್ಟದಲ್ಲಿ CCTVಯ ಕಣ್ಗಾವಲಿನಲ್ಲಿ ಈ ಥರ ಒಂದು ಜರಿಯೋದ್ರ ಮೂಲಕ ತಮ್ಮ ಅಸಭ್ಯ ಮತ್ತು ಹೊಲಸ ನಾಲಿಗೆಯ ಪ್ರದರ್ಶನವನ್ನು ಮತ್ತೆ 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 CT ರವಿಯವರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದಲ್ಲದೆ ಎರಡನೆಯ ಬೇಸರದ ಸಂಗತಿ ಅಂತಂದರೆ ಮಾನ್ಯ ಸಭಾಪತಿಗಳ ಮೇಲೆ ನನಗೆ ಅಗಾಧವಾದ ಭರವಸೆ ಇತ್ತು ಮತ್ತು ಗೌರವವಿತ್ತು. ಇದೇನೋ ಒಂದು ಸಣ್ಣ ಘಟನೆ ಹಾಗೆ ಒಂದೆರಡು ಮಾತು ಹೇಳಿಕೊಂಡು ಕೈ ತೊಳ್ಕೊಂಡು ಬಿಟ್ರು. ಇದೆಂಥ ವಿಪರ್ಯಾಸ, ಇದೆಂಥ ನೋವಿನ ವಿಷಯ. ಒಂದು ತುಂಬಿದ ಸಭೆಯಲ್ಲಿ ಒಂದು ಸಂವಿಧಾನಿಕ ಹುದ್ದೆಯನ್ನು ಅಲಂಕರಿಸಿದಂಥ ಒಬ್ಬ ಮಹಿಳೆ ಕಣ್ಣೀರಾಗ್ತಾ ತನ್ನ ಮನಸ್ಸಿಗೆ ಆಗಿರುವ ಆಘಾತವನ್ನು ಲೆಕ್ಕಿಸದೆ ತಮ್ಮ ಮುಂದೆ ಬಂದು ಒಂದು ದೂರನ್ನು ಕೊಟ್ಟಾಗ ಅದನ್ನು ತನಿಖೆ ಮಾಡುವ ಹಂತಕ್ಕೂ ಅವರಿಗೆ ಭರವಸೆ ನೀಡದೆ ಹೋಯ್ತಲ್ಲ. ಈ ಸಭಾಪತಿಗಳ ನಡೆಯನ್ನು ಕೂಡ ನಾನು ಇಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಸೌಜನ್ಯಕ್ಕಾದರೂ ಆ ದಿನ ಆ ಮಹಿಳೆಯನ್ನು ಅಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳು ಬೇಕಾಗಿಲ್ಲ. ಒಂದು ಮಹಿಳೆಯ ದೌರ್ಜನ್ಯಕ್ಕೆ ಆಕೆ ಬಂದು ನನಗೆ ಇಂಥೊಬ್ಬ ವ್ಯಕ್ತಿಯಿಂದ ದೌರ್ಜನ್ಯವಾಗಿದೆ ಅಂತ ಹೇಳಿದರೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದೇನೂ ಆ ವ್ಯಕ್ತಿಯ ಮೇಲೆ ಕ್ರಮ ತೆಗೆದುಕೊಳ್ಳುವಂತಹ ಕಾನೂನು ಸಂವಿಧಾನ ನಮಗೆ ಕೊಟ್ಟಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಸಮಾನತೆಯನ್ನಷ್ಟೇ ಕೊಡಲಿಲ್ಲ, ಹಕ್ಕುಗಳನ್ನಷ್ಟೇ ಕೊಟ್ಟಿಲ್ಲ, ಹಕ್ಕು ಮತ್ತು ಅದನ್ನು ನಡೆಸ್ಕೊಂಡು ಹೋಗಿರುವಂತಹ ಕಾನೂನುಬದ್ಧ ಜವಾಬ್ದಾರಿಗಳನ್ನು ಕೂಡ ನಮಗೆ ಕೊಟ್ಟಿದೆ. ಹಾಗಿರುವಾಗ ಸಭಾಪತಿಗಳು ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಅದನ್ನು ತನಿಖೆಗೆ ಒಳಪಡಿಸೋದಕ್ಕೆ ಆವತ್ತೇ ಅದಕ್ಕೆ ನಿರ್ದೇಶನವನ್ನು ಕೊಡಬೇಕಾಗಿತ್ತು. ಮೂರನೇದಾಗಿ ನನಗೆ ಕೆಲ ಮಾಧ್ಯಮಗಳು ಇವತ್ತು ಒಂದು ಕಡೆ ನೋಡ್ತಾ ಇದ್ದೆ, ಮಾನ್ಯ CT ರವಿಯವರ ಶ್ರೀಮತಿಯವರಿಗೆ ಒಬ್ಬರು ಪ್ರಶ್ನೆ ಮಾಡೋದಕ್ಕೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಮ ಪತಿಯವರನ್ನು ನಿಮ್ಮ ತಾಯಿ ಇಲ್ವಾ ತಂಗಿ ಇಲ್ವಾ ಅಂತ ಪ್ರಶ್ನೆ ಮಾಡಿದರು, ಇದಕ್ಕೇನು ಹೇಳ್ತೀರಿ ಅಂತ ಕೇಳ್ತಾರೆ. ಅಯ್ಯೋ ಶಿವನೇ, ಇದ್ರ ಬದಲಾಗಿ ಈ ಥರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ದೂರು ಕೊಟ್ಟಿದ್ದಾರೆ, ನಿಮ್ಮ ಪತಿಯವರು ಈ ಥರ ಶಬ್ದ ಬಳಕೆ ಮಾಡಿದ್ದಾರೆ, ಇದಕ್ಕೆ ಒಬ್ಬ ಮಹಿಳೆಯಾಗಿ ನೀವೇನು ಉತ್ತರ ಕೊಡ್ತೀರಿ ಅಂತ ಕೇಳ್ಬೋದಾಗಿತ್ತಲ್ವಾ? ಈ ರೀತಿ ಪ್ರಶ್ನೆ ಮಾಡುವ ಮನಸ್ಥಿತಿ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಕರೆಸ್ಕೊಂಡಿರುವಂಥ ಮಾಧ್ಯಮದವರಿಗೆ ಯಾಕಿಲ್ಲ ಜವಾಬ್ದಾರಿ ಅನ್ನೋದು ನನಗೆ ಬಹಳ ಕಳವಳಕಾರಿಯಾದಂಥ ವಿಷಯ. ನಾನು ಎಲ್ಲ ಮಾಧ್ಯಮಗಳನ್ನು ಸಾರಾಸಗಟವಾಗಿ ಮಾತಾಡ್ತಾ ಇಲ್ಲ, ಕೆಲವು ಮಾಧ್ಯಮಗಳು ಈ ಒಂದು ನರೇಟಿವ್ ಫಿಕ್ಸ್ ಮಾಡಕ್ಕೆ ಹೊರಟಿದ್ದಾರೆ. ಏನೋ ಇಲ್ಲಿ CT ರವಿಯವರ ಮೇಲೆ ಆಗ್ತಾ ಇರೋದೇ ಒಂದು ದೊಡ್ಡ ದೌರ್ಜನ್ಯ, ಅನ್ಯಾಯ, ಕಾನೂನು ಬಾಹಿರ ಅನ್ನೋ ರೀತಿಯಲ್ಲಿ ಇವತ್ತೇನು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೋ ಇದು ಅಕ್ಷಮ್ಯ, ಇದು ಕ್ಷಮಿಸಲಾರ್ದಂಥದ್ದು. ಯಾಕೆಂದರೆ CT ರವಿಯವರ ಮಾತಿನ ಬಳಕೆ ಪದೇ ಪದೇ ಅವರು ನಿತ್ಯ ಸುಮಂಗಲಿ ಅನ್ನೋಂತಹ ಒಂದು ಹೇಳಿಕೆ ಕೊಟ್ಟಾಗಲೂ ಕೂಡ BJP ಯಾವುದೇ ರೀತಿಯ ಒಂದು ಕ್ಷಮೆಯನ್ನು. ಇವತ್ತು ಇನ್ನೊಂದು ಸ್ಟೇಟ್ಮೆಂಟ್ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ನಾವೇನು ಬಳೆ ತೊಟ್ಕೊಂಡಿದ್ದೀವ? ಅಯ್ಯೋ ಸ್ವಾಮಿ, ಇದೆಂಥ ಪುರುಷ ಮನಸ್ಥಿತಿ, ಇದೆಂಥ ಮಾನಸಿಕತೆ. ಬಳೆ, ಕುಂಕುಮ, ಹೆಣ್ಮಕ್ಕಳ ಒಂದು ಅಲಂಕಾರಿಕ ವಸ್ತುಗಳು ಇವರಿಗೆ ಬಲಹೀನವಾಗಿ ಕಾಣ್ತಾ ಇದ್ದಾವ.
ಟೋಟಲಿ ಈ ಒಂದು ಘಟನೆಯನ್ನು ವಿಶ್ಲೇಷಣೆ ಮಾಡುವುದಾದರೆ BJP ಅಂಗಸಂಸ್ಥೆ ಅಂತ ಅದರ ಒಂದು ನೆರಳಾಗಿ ಹೆಜ್ಜೆ ಹೆಜ್ಜೆಗೂ ಜೊತೆಗೊಟ್ಟಂಥ RSSನ ಒಂದು ಧುರೀಣರು ಅಥವಾ ಮುಖ್ಯಸ್ಥರು ಮಹಿಳೆಯನ್ನ ಸದಾ ಹಾಡಿ ಹೊಗಳುವಂಥವರು ಒಬ್ಬರು ಕೂಡ ಇದನ್ನು ಖಂಡಿಸಿಲ್ಲ. ಇವರು ನಮ್ಮದು ಹಿಂದೂ ರಾಷ್ಟ್ರದ ಪರಿಕಲ್ಪನೆ, ಹಿಂದೂಗಳು ನಾವೆಲ್ಲ ಒಂದು. ಯಾಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಂದೂ ಅಲ್ವೇ? ಆಕೆ ಮೇಲೆ ಈ ಒಂದು ಪದಪ್ರಯೋಗ ಮಾಡಿರೋದು ಸರಿಯೇ? ಮೊನ್ನೆ ಯತ್ನಾಳವರು ಅವ್ರಿಗೂ ಕೂಡ ಪ್ರಶ್ನೆ ಕೇಳಬೇಕಾಗತ್ತೆ. ಸದಾ ಹಿಂದೂ ರಕ್ಷಕರಾಗಿ ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡುವಂಥ ಯತ್ನಾಳವರು ಯಾಕೆ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಿಂದೂ ಅಂತ ಅನ್ನಿಸ್ತಾ ಇಲ್ವೇ? ಯಾವುದೇ ಆ್ಯಂಗಲಲ್ಲಿ ವಿಚಾರ ಮಾಡಿದ್ರೂ BJPಯವರಿಗೆ ಕೆಟ್ಟ ರಾಜಕೀಯದ ಒಂದು ಚಪಲವನ್ನು ಬಿಟ್ಟರೆ ಬೇರೆ ಯಾವುದೇ ಒಂದು ಅಭಿವೃದ್ಧಿಪರ ನಿಲುವು ಅಥವಾ ಒಂದು ಸಾಂಸ್ಕೃತಿಕ ಒಳ್ಳೆಯ ವಾತಾವರಣವನ್ನು ಕಟ್ಟಿಕೊಡುವಂಥ ಮನಸ್ಥಿತಿ BJPಯವರಿಗೆ ಖಂಡಿತ ಇಲ್ಲ. ಇವರು ಕೇವಲ ರಾಜಕೀಯವನ್ನು ತಮ್ಮ ಅಧಿಕಾರದ ಲಾಲಸೆಗೆ ಬಳಸ್ಕೋತಾ ಇದ್ದಾರೆ ಹೊರತು ಇದು ಯಾವುದೇ ಕಾರಣಕ್ಕೂ ಕೂಡ ಇವರು ಮಹಿಳೆಯರನ್ನ ಸುರಕ್ಷಿತ ನೆಲೆಗಟ್ಟಿನಲ್ಲಿ ಕಾಣುವಂತಹ ಮನಸ್ಥಿತಿಯಲ್ಲಿ ಅವರು ಇಲ್ಲ. ಅದಲ್ಲದೆ ಮಾನ್ಯ ಕುಮಾರಸ್ವಾಮಿ ಅವರ ಬಗ್ಗೆನೂ ಇಲ್ಲಿ ನಾನು ಮಾತಾಡಬೇಕಾಗುತ್ತೆ. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳವರು, ಈಗ ಕೇಂದ್ರದ ಸಚಿವರವರು ಇಂಥ ಒಂದು ಘಟನೆ ನಮ್ಮ ರಾಜ್ಯದಲ್ಲಿ ನಡೆದಾಗ ಅವರ ಒಂದು ಉದ್ಗಾರ ಪ್ರಜಾಪ್ರಭುತ್ವ ಕೊನೆಯುಸಿರೆಳೆಯುತ್ತಿದೆ. ಅಯ್ಯೋ ಸ್ವಾಮಿ, ಪ್ರಜಾಪ್ರಭುತ್ವ ಕೊನೆಯುಸಿರೆಳುತ್ತಾ ಇರೋದು ಪ್ರಜೆಗಳಿಂದಲ್ಲ, ನಿಮ್ಮಂತಹ ಅಧಿಕಾರದ ದಾಳಿಗಳಿಂದ ಅನ್ನೋದನ್ನು ನೀವು ಮರಿತಾ ಇದ್ದೀರಿ ಅಂತ ನನಗಂತೂ ಅನ್ನಿಸ್ತಾ ಇದೆ. ನೀವು ಅಟ್ಲೀಸ್ಟ್ ಸೌಜನ್ಯಕ್ಕಾದರೂ BJP ಮತ್ತು JDSನ ನಾಯಕರು ಈ ಘಟನೆಯನ್ನು ಖಂಡಿಸಬೇಕಾಗಿತ್ತು. ಅದನ್ನು ಬಿಟ್ಬಿಟ್ಟು BJPಯವರು ಕಂಡಲ್ಲಿ ಪ್ರತಿಭಟನೆ ಮಾಡಿ CT ರವಿಯವರ ಮೇಲೆ ಅನ್ಯಾಯವಾಗಿದೆ, ದೌರ್ಜನ್ಯವಾಗಿದೆ ಅಂತ ಹೇಳ್ತಾ ಹೊರಡೋದೇನಿದೆಯಲ್ಲ, ಇದೊಂದು ಮೂರ್ಖತನದ ಪರಮಾವಧಿ ಅಂತ ಹೇಳಬೇಕಾಗುತ್ತೆ. ಅದು ಅಲ್ಲದೆ CT ರವಿಯವರ ಟ್ವೀಟ್ವನ್ನು ನೋಡಿದೆ ನಿನ್ನೆ, ಬೇಲ್ ಸಿಕ್ಕ ತಕ್ಷಣ ಸತ್ಯಮೇವ ಜಯತೆ. ಯಾವುದು ಸತ್ಯ ಸ್ವಾಮಿ? CT ರವಿಯವರೇ, ನಿಜವಾಗ್ಲೂ ಹೇಳ್ತೀನಿ, ಮೊದಲು ನಿಮ್ಮ ಮಾನ್ಯ ಮೋದಿಯವರ ಹಾಗೆ ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೇಳಿರೋ ಮಾತಿನ ಒಂದು ಧೋರಣೆ ಅಥವಾ ಪದಗಳು ಖಂಡಿತ ಸತ್ಯ ಅನಿಸುತ್ತೆ. ನಿಮಗೊಬ್ಬ ತಾಯಿ ಇಲ್ವೇನೋ ಅಂತ ಯಾಕೆ ಕೇಳಿದ್ರು ಅಂದರೆ, ನಿಮ್ಮ ವಿಶ್ವಗುರು ಅವರು ದೇವಮಾನವರಂತ ಸ್ವಯಂ ಘೋಷಣೆ ಮಾಡಿದ್ರಲ್ಲ, ನೀವು ಹಾಗೆ ಬಂದಿರಬೇಕು ಅನಿಸುತ್ತೆ. ಯಾಕಂದರೆ ಪದೇ 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 ನಿಮಗೆ ಮಹಿಳೆಯರನ್ನ ಜರಿಯೋದೇ ನಿಮ್ಮ ಕಸುಬನ್ನಾಗಿ ಮಾಡ್ಕೊಂಡಿದ್ದೀರಿ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನೀವು, ಅದು ಅಲ್ಲದೆ ನಿನ್ನೆ ನಾನು ಒಂದು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ, ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿಯೂ ಕೂಡ ಸಾಹಿತ್ಯ ಸಿದ್ಧಾಂತ ಮತ್ತು ರಾಜಕೀಯ ನಿಲುವುಗಳ ಬಗ್ಗೆ ಒಂದು ಉಪನ್ಯಾಸ ಮಾಡೋದಕ್ಕೆ ಇವರನ್ನ ರಾಜಕೀಯ ಚಿಂತಕರು ಅಂತೇಳಿ ಕರೆಸ್ತಾ ಇದ್ದಾರಂತೆ. ಇದು ಎಂಥ ದುರಂತ! ಈ ಆಹ್ವಾನ ಪತ್ರಿಕೆ ಪ್ರಿಂಟ್ ಆಗುವ ಮೊದಲೇ ಬೆಂಗಳೂರಿನ ಒಂದು ಸದನದಲ್ಲಿ ಮಹಿಳೆಯರನ್ನ ನಿತ್ಯ ಸುಮಂಗಲಿ ಅಂತ ಪದೇ 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 ಮಾತಾಡಿ ಅದನ್ನು ಮಾನ್ಯ ಉಮಾಶ್ರೀ ಅವರು ಅದನ್ನು ಖಂಡಿಸಿರೋದನ್ನು ಇಡೀ ಜಗತ್ತು ನೋಡಿದೆ. ಇಂಥವ್ರನ್ನ ಕರೆದು ವೇದಿಕೆ ಮೇಲೆ ಮಾತನಾಡಿಸೋದ್ರ ಮೂಲಕ ಇವ್ರನ್ನ ದೊಡ್ಡವರನ್ನಾಗಿ ಮಾಡಿದೆ. ಸಾಹಿತ್ಯ ಲೋಕಕ್ಕೂ ನಾನು ಇವತ್ತು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಇರೋರಿಗೂ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇಂಥವರಿಂದ ಜಗತ್ತಿನಲ್ಲಿರುವಂಥ ಮಹಿಳೆಯರು ಪಾಠ ಕಲಿಬೇಕಾಗಿದ್ದು ಏನೂ ಇಲ್ಲ. ಹಾಗಾಗಿ ಇವರು ಯಾವುದೋ ರಾಜಕೀಯ ಚಿಂತಕರು ಅಲ್ಲ, ಯಾವುದೇ ಸಾಮಾಜಿಕ ಚಿಂತಕರು ಅಲ್ಲ. ಇವರು ಸಮಾಜದ ಪಿಡುಗು, ಸಾಮಾಜಿಕ ಸಾಂಕ್ರಾಮಿಕ ರೋಗಿಗಳು, ಇವರು ಮಾನಸಿಕ ರೋಗಿಗಳು. ಇಂಥವರಿಗೆ ನೀವು ಬೆಂಬಲ ಕೊಡೋದ್ರ ಮೂಲಕ ದಯವಿಟ್ಟು ನಾನು ಕೆಲವು ಮಾಧ್ಯಮದ ರಿಪೋರ್ಟರ್ಸಿಗೆ ಅಥವಾ ಮಿತ್ರರಿಗೆ ನಾನು ಕೇಳೋದಿಷ್ಟೇ, ಕನಿಷ್ಠ ಪಕ್ಷ ಇಂತಹ ಘಟನೆಗಳು ನಡೆದಾಗ ಸಾರಾಸಗಟವಾಗಿ ಇದು ತಪ್ಪು ಅನ್ನಂತಹ ಒಂದೇ ಒಂದು ನರೇಟಿವ್ ಮೇಲೆ ನೀವು ನಿಲ್ಲೋದ್ರ ಮೂಲಕ ಇಡೀ ರಾಜ್ಯದ ಮಹಿಳೆಯರಿಗೆ ನೀವು ಮಾಧ್ಯಮದವರು ನ್ಯಾಯ ಕೊಡಿಸೋದಕ್ಕೆ ಅವಕಾಶವಿದೆ. ಅದನ್ನು ಬಿಟ್ಟು ಇವತ್ತು ಗದ್ಗದರಾಗಿ ಅಳ್ತಾ ಹೋದ್ರು, ಹಾಗೋದ್ರು, ಹೀಗೋದ್ರು, ಅವರ ಬೆಂಬಲಿಗರು ಅವ್ರನ್ನ ಹಲ್ಲೆ ಮಾಡಿದ್ರು. ಆರತಿ ಮಾಡೋಕ್ಕಾಗುತ್ತಾ? ಇವರು ಮಾತಾಡಿರೋದಕ್ಕೆ ಆರತಿ ಮಾಡೋದಕ್ಕಾಗುತ್ತಾ? ಒಂದು ವೇಳೆ ಇದನ್ನು ನಾನು ಭಾಳ ಕೆಟ್ಟ ರೀತಿಯಲ್ಲಿ ಹೇಳಬೇಕನ್ಸುತ್ತೆ, ಒಂದು ವೇಳೆ ಮೇಡಮ್ ಅವ್ರ ಜಾಗದಲ್ಲಿ ನಾನು ಇದ್ದಿದ್ದೇ ಆಗಿದ್ದರೆ ಹೊರಗಡೆ ಸದನದವರಿಗೆ ಹೊರಗಡೆ ನಿಂತ್ಕೊಂಡು 2 ಹೆಡ್ ಕೆನ್ನೆಗೆ ಹೊಡೆದು ಕಾಲರ್ ಪಟ್ಟಿ ಹಿಡಿದು ಸುವರ್ಣಸೌಧದ ಹೊರಗಡೆ ಬಂದು ನಿಂದ್ರಿಸಿ ಜನಗಳ ಎದುರು ಅವರಿಗೆ ಪಾಠವನ್ನು ಕಲಿಸ್ತಾ ಇದ್ದೆ. ಇನ್ನೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾಳ
ಬಹಳ ಸಂಯಮದಿಂದ ನಡ್ಕೊಂಡು ತಮಗಾಗಿರುವ ಅನ್ಯಾಯವನ್ನು ಕಾನೂನಾತ್ಮಕವಾಗಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಖಂಡಿತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆನ್ನೆಲುಬಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಧುರೀಣರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮಹಿಳೆಯರು ಅವರ ಜೊತೆಗೆ ನಿಲ್ತಾ ಇದೆ. ಕಾಂಗ್ರೆಸ್ ಎಂದು ಮಹಿಳಾ ಶೋಷಣೆಯನ್ನು ಸಹಿಸೋದಿಲ್ಲ, ಅದಕ್ಕೆ ತಕ್ಕ ಪಾಠವನ್ನು ಕಲಿಸ್ತೀವಿ. ಈ CT ರವಿ ಅಂಥವರನ್ನು ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ವೇದಿಕೆಯಲ್ಲಿ ಅಥವಾ ಸಾರ್ವಜನಿಕದಲ್ಲಿ ಮಹಿಳೆಯರೇ ಇವರನ್ನು ತರಾಟೆಗೆ ಮತ್ತು ಥಳಿಸೋದ್ರ ಮೂಲಕ ಇವರಿಗೆ ಬುದ್ಧಿಯನ್ನು ಕಲಿಸುವಂಥ ಮಟ್ಟಿಗೆ ಅವರ ನಾಲಿಗೆ ಕೊಂಡೊಯ್ಯುತ್ತೆ ಅಂತ ಹೇಳೋದ್ರ ಮೂಲಕ ನಾನು CT ರವಿಯವರ ಈ ಒಂದು ಘಟನೆಯನ್ನು, ಬಹಳ ಕೆಟ್ಟ ಒಂದು ಮನಸ್ಥಿತಿಯ ಮನುಷ್ಯನನ್ನು ಇವರನ್ನು ಅಮಾನತುಗೊಳಿಸಬೇಕು, ಜೊತೆಗೆ ಇವರ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು, ಸಾರ್ವಜನಿಕ ಜೀವನದಿಂದ ಇವರನ್ನು ದೂರ ಇಡೋದ್ರ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು ನಾವೆಲ್ಲರೂ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.